ನಿನ್ನೆ ಸದನದಲ್ಲಿ ಸಾಕಷ್ಟು ಗದ್ದಲಕ್ಕೆ ಕಾರಣವಾಗಿದ್ದು ವಿಪಕ್ಷದವರು ಪ್ರತಿಯನ್ನ ಹರಿದು ಆಕ್ರೋಶವನ್ನ ಹೊರಹಾಕೋದಕ್ಕೆ ಕಾರಣವಾಗಿದ್ದು ದ್ವೇಷ ಭಾಷಣದ ಮಸೂದೆಯನ್ನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿದ ವಿಚಾರವಾಗಿ ಈಗ ವಿಧಾನ ಪರಿಷತ್ನಲ್ಲಿ ಇದು ಅಂಗೀಕಾರ ಆಗುತ್ತಾ ಇಲ್ವಾ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಆ ಮೂಲಕ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟಲ್ ಈಗ ತಾರಕಕ್ಕೇರ್ತಾ ಇದೆ. ಮುಸ್ಲಿಮರ ಓಲೈಕೆಗೆ ಬಿಲ್ ತಂದಿರೋದಾಗಿ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಕುತಂತ್ರ ಅಂತ ಹೇಳಿ ಈ ಒಂದು ಬಿಲ್ ಅನ್ನು ತಂದಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯಪಾಲರ ಮಧ್ಯಪ್ರವೇಶಕ್ಕೂ ಕೂಡ ಹಿಂದೂ ನಾಯಕರು ಇವತ್ತು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಗೆಲ್ಲುತ್ತಾ ಕಾಂಗ್ರೆಸ್ ಸರ್ಕಾರ? ಮಂಡಿಸಲಾಗಿದೆ. ನಿನ್ನೆ ಸದನದಲ್ಲಿ ಸಾಕಷ್ಟು ಗದ್ದಲಕ್ಕೆ ಕಾರಣವಾಗಿದ್ದು ವಿಪಕ್ಷದವರು ಪ್ರತಿಯನ್ನ ಹರಿದು ಆಕ್ರೋಶವನ್ನ ಹೊರಹಾಕೋದಕ್ಕೆ ಕಾರಣವಾಗಿದ್ದು ದ್ವೇಷ ಭಾಷಣದ ಮಸೂದೆಯನ್ನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿದ ವಿಚಾರವಾಗಿ ಈಗ ವಿಧಾನ ಪರಿಷತ್ನಲ್ಲಿ ಇದು ಅಂಗೀಕಾರ ಆಗುತ್ತಾ ಇಲ್ವಾ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಆ ಮೂಲಕ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟಲ್ ಈಗ ತಾರಕಕ್ಕೇರ್ತಾ ಇದೆ. ಮುಸ್ಲಿಮರ ಓಲೈಕೆಗೆ ಬಿಲ್ ತಂದಿರೋದಾಗಿ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಕುತಂತ್ರ ಅಂತ ಹೇಳಿ ಈ ಒಂದು ಬಿಲ್ ಅನ್ನು ತಂದಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯಪಾಲರ ಮಧ್ಯಪ್ರವೇಶಕ್ಕೂ ಕೂಡ ಹಿಂದೂ ನಾಯಕರು ಇವತ್ತು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಗೆಲ್ಲುತ್ತಾ ಕಾಂಗ್ರೆಸ್ ಸರ್ಕಾರ? ಮಂಡಿಸಲಾಗಿದೆ. ನಿನ್ನೆ ಸದನದಲ್ಲಿ ಸಾಕಷ್ಟು ಗದ್ದಲಕ್ಕೆ ಕಾರಣವಾಗಿದ್ದು ವಿಪಕ್ಷದವರು ಪ್ರತಿಯನ್ನ ಹರಿದು ಆಕ್ರೋಶವನ್ನ ಹೊರಹಾಕೋದಕ್ಕೆ ಕಾರಣವಾಗಿದ್ದು ದ್ವೇಷ ಭಾಷಣದ ಮಸೂದೆಯನ್ನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿದ ವಿಚಾರವಾಗಿ ಈಗ ವಿಧಾನ ಪರಿಷತ್ನಲ್ಲಿ ಇದು ಅಂಗೀಕಾರ ಆಗುತ್ತಾ ಇಲ್ವಾ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಆ ಮೂಲಕ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟಲ್ ಈಗ ತಾರಕಕ್ಕೇರ್ತಾ ಇದೆ. ಮುಸ್ಲಿಮರ ಓಲೈಕೆಗೆ ಬಿಲ್ ತಂದಿರೋದಾಗಿ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಕುತಂತ್ರ ಅಂತ ಹೇಳಿ ಈ ಒಂದು ಬಿಲ್ ಅನ್ನು ತಂದಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯಪಾಲರ ಮಧ್ಯಪ್ರವೇಶಕ್ಕೂ ಕೂಡ ಹಿಂದೂ ನಾಯಕರು ಇವತ್ತು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಗೆಲ್ಲುತ್ತಾ ಕಾಂಗ್ರೆಸ್ ಸರ್ಕಾರ? ಮಂಡಿಸಲಾಗಿದೆ. ನಿನ್ನೆ ಸದನದಲ್ಲಿ ಸಾಕಷ್ಟು ಗದ್ದಲಕ್ಕೆ ಕಾರಣವಾಗಿದ್ದು ವಿಪಕ್ಷದವರು ಪ್ರತಿಯನ್ನ ಹರಿದು ಆಕ್ರೋಶವನ್ನ ಹೊರಹಾಕೋದಕ್ಕೆ ಕಾರಣವಾಗಿದ್ದು ದ್ವೇಷ ಭಾಷಣದ ಮಸೂದೆಯನ್ನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿದ ವಿಚಾರವಾಗಿ ಈಗ ವಿಧಾನ ಪರಿಷತ್ನಲ್ಲಿ ಇದು ಅಂಗೀಕಾರ ಆಗುತ್ತಾ ಇಲ್ವಾ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಆ ಮೂಲಕ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟಲ್ ಈಗ ತಾರಕಕ್ಕೇರ್ತಾ ಇದೆ. ಮುಸ್ಲಿಮರ ಓಲೈಕೆಗೆ ಬಿಲ್ ತಂದಿರೋದಾಗಿ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಕುತಂತ್ರ ಅಂತ ಹೇಳಿ ಈ ಒಂದು ಬಿಲ್ ಅನ್ನು ತಂದಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯಪಾಲರ ಮಧ್ಯಪ್ರವೇಶಕ್ಕೂ ಕೂಡ ಹಿಂದೂ ನಾಯಕರು ಇವತ್ತು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಗೆಲ್ಲುತ್ತಾ ಕಾಂಗ್ರೆಸ್ ಸರ್ಕಾರ? ಮಂಡಿಸಲಾಗಿದೆ. ನಿನ್ನೆ ಸದನದಲ್ಲಿ ಸಾಕಷ್ಟು ಗದ್ದಲಕ್ಕೆ ಕಾರಣವಾಗಿದ್ದು ವಿಪಕ್ಷದವರು ಪ್ರತಿಯನ್ನ ಹರಿದು ಆಕ್ರೋಶವನ್ನ ಹೊರಹಾಕೋದಕ್ಕೆ ಕಾರಣವಾಗಿದ್ದು ದ್ವೇಷ ಭಾಷಣದ ಮಸೂದೆಯನ್ನ
ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿದ ವಿಚಾರವಾಗಿ ಈಗ ವಿಧಾನ ಪರಿಷತ್ನಲ್ಲಿ ಇದು ಅಂಗೀಕಾರ ಆಗುತ್ತಾ ಇಲ್ವಾ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಆ ಮೂಲಕ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟಲ್ ಈಗ ತಾರಕಕ್ಕೇರ್ತಾ ಇದೆ. ಮುಸ್ಲಿಮರ ಓಲೈಕೆಗೆ ಬಿಲ್ ತಂದಿರೋದಾಗಿ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಕುತಂತ್ರ ಅಂತ ಹೇಳಿ ಈ ಒಂದು ಬಿಲ್ ಅನ್ನು ತಂದಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯಪಾಲರ ಮಧ್ಯಪ್ರವೇಶಕ್ಕೂ ಕೂಡ ಹಿಂದೂ ನಾಯಕರು ಇವತ್ತು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಗೆಲ್ಲುತ್ತಾ ಕಾಂಗ್ರೆಸ್ ಸರ್ಕಾರ? ಮಂಡಿಸಲಾಗಿದೆ. ನಿನ್ನೆ ಸದನದಲ್ಲಿ ಸಾಕಷ್ಟು ಗದ್ದಲಕ್ಕೆ ಕಾರಣವಾಗಿದ್ದು ವಿಪಕ್ಷದವರು ಪ್ರತಿಯನ್ನ ಹರಿದು ಆಕ್ರೋಶವನ್ನ ಹೊರಹಾಕೋದಕ್ಕೆ ಕಾರಣವಾಗಿದ್ದು ದ್ವೇಷ ಭಾಷಣದ ಮಸೂದೆಯನ್ನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿದ ವಿಚಾರವಾಗಿ ಈಗ ವಿಧಾನ ಪರಿಷತ್ನಲ್ಲಿ ಇದು ಅಂಗೀಕಾರ ಆಗುತ್ತಾ ಇಲ್ವಾ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಆ ಮೂಲಕ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟಲ್ ಈಗ ತಾರಕಕ್ಕೇರ್ತಾ ಇದೆ. ಮುಸ್ಲಿಮರ ಓಲೈಕೆಗೆ ಬಿಲ್ ತಂದಿರೋದಾಗಿ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಕುತಂತ್ರ ಅಂತ ಹೇಳಿ ಈ ಒಂದು ಬಿಲ್ ಅನ್ನು ತಂದಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯಪಾಲರ ಮಧ್ಯಪ್ರವೇಶಕ್ಕೂ ಕೂಡ ಹಿಂದೂ ನಾಯಕರು ಇವತ್ತು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಗೆಲ್ಲುತ್ತಾ ಕಾಂಗ್ರೆಸ್ ಸರ್ಕಾರ? ಮಂಡಿಸಲಾಗಿದೆ. ನಿನ್ನೆ ಸದನದಲ್ಲಿ ಸಾಕಷ್ಟು ಗದ್ದಲಕ್ಕೆ ಕಾರಣವಾಗಿದ್ದು ವಿಪಕ್ಷದವರು ಪ್ರತಿಯನ್ನ ಹರಿದು ಆಕ್ರೋಶವನ್ನ ಹೊರಹಾಕೋದಕ್ಕೆ ಕಾರಣವಾಗಿದ್ದು ದ್ವೇಷ ಭಾಷಣದ ಮಸೂದೆಯನ್ನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿದ ವಿಚಾರವಾಗಿ ಈಗ ವಿಧಾನ ಪರಿಷತ್ನಲ್ಲಿ ಇದು ಅಂಗೀಕಾರ ಆಗುತ್ತಾ ಇಲ್ವಾ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಆ ಮೂಲಕ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟಲ್ ಈಗ ತಾರಕಕ್ಕೇರ್ತಾ ಇದೆ. ಮುಸ್ಲಿಮರ ಓಲೈಕೆಗೆ ಬಿಲ್ ತಂದಿರೋದಾಗಿ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಕುತಂತ್ರ ಅಂತ ಹೇಳಿ ಈ ಒಂದು ಬಿಲ್ ಅನ್ನು ತಂದಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯಪಾಲರ ಮಧ್ಯಪ್ರವೇಶಕ್ಕೂ ಕೂಡ ಹಿಂದೂ ನಾಯಕರು ಇವತ್ತು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಗೆಲ್ಲುತ್ತಾ ಕಾಂಗ್ರೆಸ್ ಸರ್ಕಾರ? ಮಂಡಿಸಲಾಗಿದೆ.                                                                                                        ನಿನ್ನೆ ಸದನದಲ್ಲಿ ಸಾಕಷ್ಟು ಗದ್ದಲಕ್ಕೆ ಕಾರಣವಾಗಿದ್ದು ವಿಪಕ್ಷದವರು ಪ್ರತಿಯನ್ನ ಹರಿದು ಆಕ್ರೋಶವನ್ನ ಹೊರಹಾಕೋದಕ್ಕೆ ಕಾರಣವಾಗಿದ್ದು ದ್ವೇಷ ಭಾಷಣದ ಮಸೂದೆಯನ್ನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿದ ವಿಚಾರವಾಗಿ ಈಗ ವಿಧಾನ ಪರಿಷತ್ನಲ್ಲಿ ಇದು ಅಂಗೀಕಾರ ಆಗುತ್ತಾ ಇಲ್ವಾ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಆ ಮೂಲಕ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟಲ್ ಈಗ ತಾರಕಕ್ಕೇರ್ತಾ ಇದೆ. ಮುಸ್ಲಿಮರ ಓಲೈಕೆಗೆ ಬಿಲ್ ತಂದಿರೋದಾಗಿ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಕುತಂತ್ರ ಅಂತ ಹೇಳಿ ಈ ಒಂದು ಬಿಲ್ ಅನ್ನು ತಂದಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯಪಾಲರ ಮಧ್ಯಪ್ರವೇಶಕ್ಕೂ ಕೂಡ ಹಿಂದೂ ನಾಯಕರು ಇವತ್ತು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಗೆಲ್ಲುತ್ತಾ ಕಾಂಗ್ರೆಸ್ ಸರ್ಕಾರ? ಮಂಡಿಸಲಾಗಿದೆ.